ಅಸ್ವಾಭಾವಿಕ ಮರಣದ ಪ್ರಕರಣವೊಂದು ದಾಖಲಾಗಿದ್ದ ಮಹಿಳೆಯ ಸಾವಿನ ಪ್ರಕರಣವನ್ನು ಸಂಕೇಶ್ವರ್ ಪೊಲೀಸರು ಭೇದಿಸಿದ್ದು, ಹಣಕಾಸಿನ ವ್ಯವಹಾರದ ಹಿನ್ನೆಲೆಯಲ್ಲಿ ವಿಷ ನೀಡಿ ಕೊಲೆ ಮಾಡಿದ ಆರೋಪಿಯನ್ನ ಬಂಧಿಸಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಹೇಳಿದರು. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಕಳೆದ ಮೇ 29ರಂದು ಹುಕ್ಕೇರಿ ತಾಲೂಕಿನ ಸೊಲ್ಲಾಪುರ ಗ್ರಾಮದ ಬಳಿ ಪುನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರಸ್ತೆಯ ಪಕ್ಕದಲ್ಲಿ 50ರಿಂದ 55 ವರ್ಷದ ಅನಾಮಧೇಯ ಮಹಿಳೆಯ ಶವ ಪತ್ತೆಯಾಗಿತ್ತು. ಈ ಸಂಬಂಧ ಸಂಕೇಶ್ವರ್ ಪೊಲೀಸ್ ಠಾಣೆಯಲ್ಲಿ ಅಸ್ವಾಭಾವಿಕ ಮರಣ ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಲಾಯಿತು. ಜೂನ್ 1ರಂದು ಸಾಂಗ್ಲಿ ಜಿಲ್ಲೆಯ ಶಬಾನಾ ಬಾದಶಾ ಮುಲ್ಲಾ ಅವರು ಇನ್ಸ್ಟಾಗ್ರಾಂನಲ್ಲಿ ಸಂಕೇಶ್ವರ್ ಪೊಲೀಸರು ಪ್ರಕಟಿಸಿದ ವಿಡಿಯೋವನ್ನ ನೋಡಿ ಠಾಣೆಗೆ ಆಗಮಿಸಿ ಮೃತ ಮಹಿಳೆ ತನ್ನ ತಾಯಿ ಬೇಬಿ ಬಾದಶಾ ಶೇಖ್ ವಯಸ್ಸು 59 ಎಂದು ಗುರುತಿಸಿದ್ದರು. ಮೃತರು ಕೊಲ್ಲಾಪುರ ಜಿಲ್ಲೆಯ ಕರವೀರ ತಾಲೂಕಿನ ಶಾವು ಕಾಲೋನಿಯ ನಿವಾಸಿಯಾಗಿದ್ದರು ಎಂದರು. ಜುಲೈ 15ರಂದು ಶಬಾನಾ ಮುಲ್ಲಾ ನೀಡಿದ ದೂರಿನ ಮೇರೆಗೆ ಮೃತಳೊಂದಿಗೆ ಹಣಕಾಸಿನ ವ್ಯವಹಾರ ಹೊಂದಿದ್ದ ಹಾಜಿ ಮಸ್ತಾನ್ ಮೈನುದ್ದೀನ್ ಭಾಗವಾನ್ ವಿರುದ್ಧ ಕೊಲೆ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಳ್ಳಲಾಯಿತು. ಕೊಲ್ಲಾಪುರದಲ್ಲಿ ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದ ವೇಳೆ ಆರೋಪಿಯು ಮೃತ ಮಹಿಳೆಯಿಂದ 1.50 ಲಕ್ಷ ಸಾಲ ಪಡೆದಿದ್ದಾಗಿ, ಹಣವನ್ನು ಮರಳಿ ನೀಡುವಂತೆ ಆಕೆ ನಿರಂತರವಾಗಿ ಒತ್ತಾಯಿಸುತ್ತಿರುವುದರಿಂದ ಕೊಲೆ ಮಾಡಲು ಸಂಚು ರೂಪಿಸಿದ್ದಾಗಿ ಒಪ್ಪಿಕೊಂಡಿದ್ದಾನೆ. ಮೇ 25ರಂದು ಲೋಕಾಪುರಕ್ಕೆ ಹಣ ತರಲು ಹೋಗೋಣ ಎಂದು ಮಹಿಳೆಯನ್ನು ಕಾರಿನಲ್ಲಿ ಕರೆದುಕೊಂಡು ಹೋಗಿ ನೀರಿನ ಬಾಟಲಿಯಲ್ಲಿ ವಿಷ ಬೆರೆಸಿ ಕುಡಿಸಿ ಹತ್ಯೆ ಮಾಡಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ ಎಂದರು. ಬೆಳಗಾವಿ ಜಿಲ್ಲೆ ಸಂಕೇಶ್ವರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ಸೋಲಾಪುರ ಗ್ರಾಮದಲ್ಲಿ ನ್ಯಾಷನಲ್ ಹೈವೇ ಪೂನಾ ಟು ಬ್ಯಾಂಗ್ಳೂರು ನ್ಯಾಷನಲ್ ಹೈವೇ ಸರ್ವಿಸ್ ರೋಡಲ್ಲಿ ಒಂದು ಡೆಡ್ ಬಾಡಿ ಮೇ 29ನೇ ತಾರೀಕು ಒಂದು ಡೆಡ್ ಬಾಡಿ ಸಿಕ್ಕಿರ್ತದೆ. ಒಂದು ಲೇಡಿದು ಡೆಡ್ ಬಾಡಿ ಸಿಕ್ಕಿರ್ತದೆ. ಆವಾಗ ಬಾಡಿಯಲ್ಲಿ ಗಾಯ ಯಾವುದಾಗಿದೆ ಅಂತ ಎಲ್ಲ ವಿಚಾರಣೆ ನಾವು ಮಾಡುವ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಬಾಡಿಯಲ್ಲಿ ಗಾಯ ಯಾವುದು ಕಂಡು ಬಂದಿರೋದಿಲ್ಲ. ಬಟ್ ಅಲ್ಲಿ ಸ್ಥಳದಲ್ಲಿ ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಮತ್ತು ಸರ್ವಿಸ್ ರೋಡಲ್ಲಿ ಒಂದು ಪಕ್ಕದಲ್ಲಿ ಆಗಿರೋ ಕಾರಣಕ್ಕೆ ಅದರಲ್ಲಿ ನಮಗೆ ಡೌಟ್ ಬಂತು. ಅದು ಮೇಲ್ಗಡೆ ಮೇ 29ನೇ ತಾರೀಕು ಅನ್ಯಾಚುರಲ್ ಡೆತ್ತಲ್ಲಿ ಸಸ್ಪೀಸಿಯಸ್ ಅನ್ಯಾಚುರಲ್ ಡೆತ್, ಸೊ ಡೌಟ್ಫುಲ್ ಆಗಿರೋ ಒಂದು ಮರಣ ಅಂತ ಹೇಳಿಬಿಟ್ಟು ಅದನ್ನು ದಾಖಲು ಮಾಡಿದ್ದೀವಿ. ಸೊ ಅದಾದಮೇಲೆ ತನಿಖೆಯನ್ನು ಮುಂದುವರೆದಿದ್ದೀವಿ. ಅದರಲ್ಲಿ ಇನಿಷಿಯಲ್ ಚಾಲೆಂಜ್ ಏನಿತ್ತಂದರೆ ಲೇಡಿ ಒಂದು 55ರಿಂದ ಒಂದು 65 ವಯಸ್ಸಿರುವ ಆವರೇಜ್ ಏಜ್ ಗ್ರೂಪ್ ಇರೋರು ಮಾತ್ರ ಕಂಡು ಬಂದಿತ್ತು. ಐಡೆಂಟಿಟಿ ಇನಿಷಿಯಲಿ ನಮಗೆ ಗೊತ್ತಾಗಿಲ್ಲ. ಅದಾದಮೇಲೆ ನಾವು ಸೋಷಿಯಲ್ ಮೀಡಿಯಾನಲ್ಲಿ ಸ್ವಲ್ಪ ಜಾಸ್ತಿ ವೈರಲ್ ಮಾಡಿ ಆದ ನಂತರ ಅವರು ಕೋಲಾಪುರ್ ಇಂದ್ರಜಿತ್ ನಗರಲ್ಲಿ ವಾಸ ಇರೋದು, ಶಾಹು ಕಾಲನಿಯಲ್ಲಿ ಅವರು ವಾಸಿಯಾಗಿರ್ತಾರೆ. ಇವರ ಹೆಸರು ಬೇಬಿ ಬಾದುಷಾ ಮುಲ್ಲಾ ಎಂದು ಕಂಡು ಬಂದಿರ್ತದೆ. ಇವರಿಗೆ 59 ವಯಸ್ಸು. ಈ ಬೇಬಿ ಬಾದುಷಾ ಮುಲ್ಲಾ ಅವರ ಫ್ಯಾಮಿಲಿ ಬಂದು ಮೇ 1ನೇ ತಾರೀಕು ಬಾಡಿಯನ್ನು ಐಡೆಂಟಿಫೈ ಮಾಡ್ತಾರೆ. ಅದಾದಮೇಲೆ ಸ್ವಲ್ಪ ದಿವಸ ಆದಮೇಲೆ ಬಂದ ನಮ್ಮ ಕಡೆ ನಮ್ಮ ತಾಯಿ ಮರಣದಲ್ಲಿ ನಮಗೆ ಡೌಟ್ ಇದೆ ಅಂದರೆ ಮತ್ತು ಒಂದು ವ್ಯಕ್ತಿ ಮೇಲ್ಗಡೆ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಸೊ ಅದನ್ನು ಮುಂದುವರೆದು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಈ ವ್ಯಕ್ತಿ ಹಾಜಿ ಮಸ್ತಾನ್ ಮೈನುದ್ದೀನ್ 42 ವರ್ಷ, ಈ ಲೇಡಿಯವರಿಗೆ ಪರಿಚಯ ಇರೋ ವ್ಯಕ್ತಿ. ಈ ಲೇಡಿಗೆ ಅವ್ರಿಗೆ ಏನೋ ಸಂಬಂಧ ಅಂದರೆ ಈ ಲೇಡಿ ಅವರು ಸುಮಾರು 1.5 ಲಕ್ಷ ಈ ವ್ಯಕ್ತಿಗೆ ಹಾಜಿ ಮಸ್ತಾನ್ ಎಂಬ ವ್ಯಕ್ತಿಗೆ ಕೊಟ್ಟಿರ್ತಾರೆ. ದುಡ್ಡು ತೊಗೊಂಡಾದ್ಮೇಲೆ ವಾಪಸ್ ಕೊಟ್ಟಿಲ್ಲ. ಪದೇ ಪದೇ ಇವರು ಹೇಳೋ ಸಂದರ್ಭದಲ್ಲಿ ಅದರ್ವೈಸ್ ಅವ್ರಿಗೆ ಯಾವುದೇ ಒಂದು ಸಹಕಾರ ಮಾಡಬೇಕಂದ್ರೆ ಇಲ್ಲಿಂದ ಒಂದು ಕಡೆಯಿಂದ ಯಾವುದೋ ಊರಿಗೆ ಹೋಗಬೇಕು ಅಂತ ಎಮರ್ಜೆನ್ಸಿಯಲ್ಲಿ ಇವರು ಕರ್ಕೊಂಡು ಹೋಗೋದೆಲ್ಲ ಇತ್ತು. ಈ ಸಂದರ್ಭದಲ್ಲಿ ಮೇ ತಿಂಗಳಲ್ಲಿ ಮೇ 28ನೇ ತಾರೀಕು ಸೋಲಾಪುರ್ಲಿಂದ ಒಂದು ಬೇರೆ ಕಡೆ ಹೋಗಿ ಬರೋಣ ಅಂದರೆ ಈ ಲೇಡಿ ಕರೆಯುವ ಸಂದರ್ಭದಲ್ಲಿ ಲೋಕಾಪುರಕ್ಕೆ ಹೋಗಿ ಬರೋಣ ಅಂದರೆ ಕರೆಯುವ ಸಂದರ್ಭದಲ್ಲಿ ಅಲ್ಲಿಂದ ಒಂದು ಗಾಡಿಯಲ್ಲಿ ಇಬ್ಬರು ಬರ್ತಾರೆ. ಬರೋ ಸಂದರ್ಭದಲ್ಲಿ ನೀರಿನ ಬಾಟ್ಲಲ್ಲಿ ಪಾಯ್ಸನನ್ನು ಮಿಕ್ಸ್ ಮಾಡಿ ಕೊಟ್ಟಿರ್ತಾನೆ. ಅವರು ಪಾಯ್ಸನ್ ಸೇರಿದ ನಂತರ ಡೆತ್ ಆಗಿರೋದು ಇದು ಬರೋ ಕನ್ಫ್ಯೂಷನಲ್ಲಿ ನಮಗೆ ಕಂಡು ಬಂದಿದೆ. ಅವರು ಡೆತ್ ಆದ ನಂತರ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಬಂದು ಬಾಡಿಯನ್ನು ಡಿಸ್ಪೋಸ್ ಮಾಡೋ ಉದ್ದೇಶದಿಂದ ಇಲ್ಲಿ ಬಂದು ಸಂಕೇಶ್ವರ್ ಸೋಲಾಪುರ ವಿಲೇಜಲ್ಲಿ ಬಂದು ಬಾಡಿಯನ್ನು ಡಿಸ್ಪೋಸ್ ಮಾಡಿ ಹೋಗಿರೋದು ಕಂಡು ಬಂದಿದೆ. ಅಕ್ಯೂಸರನ್ನು ಆಲ್ರೆಡಿ ಸೆಕ್ಯೂರ್ ಮಾಡಿದ್ದೀವಿ. ಕನ್ಫೆಷನ್ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಲಾಗಿದೆ ಮತ್ತು FSL ಸ್ಟೇಟ್ಮೆಂಟ್ಗಾಗಿ ನಾವು ಈಗ ತನಿಖೆ ನಡೀತಾ ಇದೆ. FSL ಸ್ಟೇಟ್ಮೆಂಟ್ ಬಂದಾದ್ಮೇಲೆ ಏನು ಪಾಯ್ಸನ್ ಯೂಸ್ ಮಾಡಿದ ಬೇರೆ ಯಾವುದು ಇದ ಅಂದ್ರೆ ಫರ್ದರ್ ವಿಚಾರಣೆಯನ್ನು ಕೂಡ ನಾವು ಮುಂದುವರಿತೀವಿ. ವಾಪಸ್ ಹಣದ 1.5 ಲಕ್ಷ ಕೊಟ್ಬಿಟ್ಟು ಅದನ್ನು ವಾಪಸ್ ಹೇಳಿದ್ದಾರೆ ಈ ಲೇಡಿ. ಅದಕ್ಕೆ ಮರ್ಡರ್ ಮಾಡಿದ್ದಾನೆ.
ಕೋಲಾಪುರದಿಂದ ಬರುವಾಗ ವಾಟರ್ ಬಾಟಲಲ್ಲಿ ಗಾಡಿಯಲ್ಲಿ ಬರ್ತಾ ಇರೋ ಸಂದರ್ಭದಲ್ಲಿ ವಾಟರ್ ಬಾಟಲಲ್ಲಿ ಪಾಯ್ಸನ್ ಹಾಕಿಬಿಟ್ಟು ಕೊಟ್ಟಿದ್ದಾನೆ. ಸೊ ಇವರು ಮುನ್ಸಿಪಾಲ್ಟಿಯಲ್ಲಿ ಸ್ವೀಪರ್ ಕೆಲಸ ಮಾಡ್ತಾ ಇದ್ದಾರೆ. ಅವನು ಕೂಡ ಅಲ್ಲಿ ಲೋಕಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಗಾಡಿ ಓಡಿಸ್ಕೊಂಡು ಇದ್ದಾನೆ ಅಂದರೆ ಕಂಡು ಬಂದಿದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.